ಹೆಲೋ KCET ಸ್ಟೂಡೆಂಟ್ಸ್, ಹೇಗಿದ್ದೀರಾ ಅಂಡ್ ಪ್ರಿಪರೇಷನ್ ಹೇಗಾಗ್ತಾ ಇದೆ ನೋಡಿ. ಏಪ್ರಿಲ್ 23rd and 24th ನಿಮ್ ಲೈಫ್ ಚೇಂಜಿಂಗ್ ಡೇಸ್. ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ KCET ಎಕ್ಸಾಮ್ ಗೈಡ್ಲೈನ್ಸ್ ಹೇಳ್ತೀನಿ. ಏನ್ ಕ್ಯಾರಿ ಮಾಡಬೇಕು, ಏನ್ ಅವಾಯ್ಡ್ ಮಾಡಬೇಕು, ಎಕ್ಸಾಮ್ ಹಾಲ್ ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂಡ್ ಸಮ್ ಲಾಸ್ಟ್ ಮಿನಿಟ್ ಟಿಪ್ಸ್ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಪರ್ಫಾರ್ಮ್ ಬೆಟರ್. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ರೀಚ್ ಎಕ್ಸಾಮ್ ಸೆಂಟರ್ ಅರ್ಲಿ. ಎಕ್ಸಾಮ್ ಸೆಂಟರ್ಗೆ ಮಿನಿಮಮ್ 1 hour ಬಿಫೋರ್ ರೀಚ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋದು ಅವಾಯ್ಡ್ ಮಾಡಿ. ಟ್ರಾಫಿಕ್ ಇರಬಹುದು, ಡಿಲೇ ಆಗಬಹುದು, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಅರ್ಲಿ ಹೋಗಿದ್ರೆ ನಿಮ್ಗೆ ಸೆಟಲ್ ಆಗೋಕೆ ಟೈಮ್ ಸಿಗುತ್ತೆ, ಮೈಂಡ್ ಕಾಮ್ ಇರುತ್ತೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆಲ್ವೇಸ್ ಅರ್ಲಿ ರೀಚ್ ಆಗೋದು ಪ್ಲಾನ್ ಮಾಡಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಹಾಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ ಮ್ಯಾಂಡೇಟರಿ, ID ಪ್ರೂಫ್ ಬೇಕಾದ್ರೆ ಅದು ಕೂಡ ತಗೊಳ್ಳಿ. ಇವೆಲ್ಲ ಇಲ್ಲಂದ್ರೆ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಸಿಗೋದಿಲ್ಲ. ರಿಸ್ಟ್ರಿಕ್ಟೆಡ್ ಐಟಮ್ಸ್, ಎಕ್ಸಾಮ್ ಸೆಂಟರ್ಗೆ ಇವೆಲ್ಲ ಕ್ಯಾರಿ ಮಾಡಬೇಡಿ. ಇವೆಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ. ಈವನ್ ಡಿಸ್ಕ್ವಾಲಿಫೈ ಕೂಡ ಆಗ್ಬಹುದು. ಸೊ ಅನ್ನೆಸೆಸರಿ ರಿಸ್ಕ್ ತಗೋಬೇಡಿ. ಏನೇನ್ ತಗೊಂಡು ಹೋಗ್ಬಹುದು. ಲಾರ್ಜ್ ಬ್ಯಾಗ್ಸ್ ಅಂಡ್ ಎಕ್ಸ್ಟ್ರಾ ಐಟಮ್ಸ್ ಬೇಡ. ಡ್ರೆಸ್ ಕೋಡ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಇರಬೇಕು. ಫುಲ್ ಸ್ಲೀವ್ಸ್ ಹಾಕೋದು ಅವಾಯ್ಡ್ ಮಾಡಿ. OMR ಶೀಟ್ ಫಿಲ್ ಮಾಡುವಾಗ ತುಂಬಾ ಕೇರ್ಫುಲ್ ಇರಬೇಕು. ಕರೆಕ್ಟ್ ರೌಂಡ್ ಫಿಲ್ ಮಾಡಿ, ಹಾಫ್ ಫಿಲ್ ಮಾಡಬೇಡಿ. ಇಂಪಾರ್ಟೆಂಟ್ ವಾರ್ನಿಂಗ್ಸ್, OMR ಶೀಟ್ ಫೋಲ್ಡ್ ಮಾಡಬೇಡಿ. ಮೈನರ್ ಮಿಸ್ಟೇಕ್ಸ್ ಇಂದ ಮಾರ್ಕ್ಸ್ ಲಾಸ್ ಆಗಬಹುದು. ಸೊ ಕಾಮ್ ಆಗಿ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಮೈಂಡ್ ಸೆಟ್ ಅಂಡ್ ಕಾನ್ಫಿಡೆನ್ಸ್, ಡೀಪ್ ಬ್ರೆತ್ ತಗೊಳ್ಳಿ. ಪ್ಯಾನಿಕ್ ಆಗಬೇಡಿ. ಅವರು ಫಾಸ್ಟ್ ಆನ್ಸರ್ ಮಾಡಿದ್ರು ನಿಮ್ ಕಾನ್ಸ್ಟೆಂಟ್ ಪೇಸ್ ಮೇಂಟೈನ್ ಮಾಡಿ. ಫೈನಲಿ ನಿಮ್ ಸ್ಕೋರ್ ಬೂಸ್ಟ್ ಮಾಡೋಕೆ ನಮ್ ಕಾಲೇಜ್ ವೆಬ್ಸೈಟ್ ಅಲ್ಲಿ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೀಗೆ ಚೆಕ್ ಮಾಡಿ. ಇನ್ನು ಎಕ್ಸಾಮ್ ಆದ್ಮೇಲೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ನಿಮ್ ರ್ಯಾಂಕ್ ಗೆ ಯಾವ್ದು ಬೆಸ್ಟ್ ಕಾಲೇಜ್ ಸಿಗುತ್ತೆ ಅಂತ ಡೀಟೇಲ್ಡ್ ವಿಡಿಯೋ ಬರುತ್ತೆ. ಅಂಡ್ ಡೈಲಿ ಅಪ್ಡೇಟ್ಸ್ಗೆ ನಮ್ ಕಾಲೇಜ್ ಇನ್ಸ್ಟಾಗ್ರಾಮ್ ಪೇಜ್ ನ ಹೀಗೆ ಫಾಲೋ ಮಾಡಿ.